ನಾನು ಸತೀಶ್ ಆರಾಧ್ಯ ಅಂತ ವೀರಶೈವ ಲಿಂಗಾಯತ ಐಕ್ಯತಾ ಮಂಡಳ ರಾಜ್ಯಾಧ್ಯಕ್ಷರು. ಈ ಅಖಿಲ ಭಾರತ ವೀರಶೈವ ಮಹಾಸಭಾದವರು ರಾಜಕೀಯ ನಾಯಕರನ್ನು ಈಗ ಒಂದು ತಿಂಗಳಿಂದ ಹೋಟ್ಲಲ್ಲಿ ಒಂದು ಸಭೆ ಕರೆಸಿದರು ಪಕ್ಷಾತೀತವಾಗಿ. ಅಲ್ಲಿ ಒಂದು ನಿರ್ಣಯಕ್ಕೆ ಬರಲಿಲ್ಲ, ಇದೇ ವಿಚಾರವಾಗಿ ಕರೆದಿದ್ರು. ನೀವು ನಿನ್ನೆ ಒಂದು ಇದರಲ್ಲಿ ರಾಜಕೀಯ ನಾಯಕರನ್ನು ಹೊರತುಪಡಿಸಿ ಒಂದು ಸಮಾವೇಶ ಮಾಡಿದ್ರ, ಅಲ್ಲೂ ಒಂದು ನಿರ್ಣಯಕ್ಕೆ ಬರಲಿಲ್ಲ. ನೀವುಗಳು ಜಗದ್ಗುರುಗಳನ್ನು ಸೇರಿಸಿ ಮಠಾಧೀಶರು ಎಲ್ಲರೂ ಸೇರಿ ರಾಜಕೀಯ ನಾಯಕರಿಗೆ ನೀವು ಹೀಗೇ ಮಾಡಬೇಕು ಅಂತ ಒಂದನ್ನು ಆರ್ಡ್ರನ್ನ ಪಾಸ್ ಮಾಡೋಕ್ಕಾಗಲ್ವ ಬುದ್ಧಿ? ನಾವು ಆರ್ಡರ್ ಪಾಸ್ ಮಾಡಿದ್ವಿ ಅಂತಂದ್ರೆ ಅದನ್ನು ತೊಗೊಂಡು ವಿಧಾನಸೌಧಕ್ಕೆ ಹೋಗೋರು ಅದಾರಲ್ಲ, ಅವ್ರು ತಯಾರಿರ್ಬೇಕಲ್ರಿ. ಹೌದು ಬುದ್ಧಿ. ಈಗ ನಾವು ಸ್ವಾಮಿಗಳು ಹೋಗಿ ಅಲ್ಲಿ ಹೇಳ್ಕೊಳ್ಳೋಕ್ಕಾಗತ್ತೇನೋ ಅಂದರೆ ನಮ್ಮ ವಿಚಾರಗಳನ್ನು ಒಮ್ಮನಸ್ಸಿನಿಂದ ತೆಗೆದುಕೊಂಡು ಹೋಗುವ ನಾಯಕರು ಕೂಡ ಬೇಕಲ್ಲ. ಹೌದು. ಅಂದರೆ ಇಲ್ಲಿ ಸ್ವಾಮಿಗಳು ಮತ್ತು ರಾಜಕಾರಣಿಗಳು ಒಂದಾಗಿ ಸಮಾಜವನ್ನು ಕಟ್ಟಬೇಕಾಗಿದೆ. ಲಿಂಗಾಯತ ವೀರಶೈವವನ್ನು ಬಿಟ್ಟು ಇಲ್ಲ, ಅದು ಎರಡು ಒಂದು ಅನ್ನುವಂಥದ್ದನ್ನು ತೋರಿಸೋದಕ್ಕಾಗಿ ಎಲ್ಲರನ್ನೂ ಒಂದು ಮಾಡುವಂತಹ ಒಂದು ಸಂಕಲ್ಪವಾದ ಸಮಾವೇಶ ಅದು. ಭಾಳ ಮುಖ್ಯವಾಗಿ ನಾವು ಇದಕ್ಕೆ ಸಂದೇಶ ಕೊಟ್ಟ ಬಿಡ್ತೀವಿ. ಧರ್ಮದ ಕಾಲಮು ಜಾತಿ ಕಾಲಮು ಅದನ್ನು ಘೋಷಣೆ ಮಾಡಿಲ್ಲ, ನಾವು ಅದನ್ನು ಹೇಳ್ತೀವಿ ಅಂತ ಹೇಳಿದ್ದೀವಿ. ಅದು ಯಾವಾಗ ಹೇಳ್ತೀರಾ ಬುದ್ಧಿ? ಹೇಳಿದಿವಲ್ರಿ, ಈಗಾಗಲೇ ಹೇಳಿದ್ರಿ ನೀವು. ಅಲ್ಲ ಅದನ್ನ ಹೇಳಿದ್ರು, ಅವ್ರ ಸಂದೇಶ ಕ್ಲಿಯರ್ ಆಗಿದೆ. ರಾಜಕೀಯ ನಾಯಕರು ಏನು ಮಾಡ್ತಾರೆ? ಧರ್ಮ ಅಲ್ಲಲ್ಲ, ಅವ್ರ ಸಂದೇಶ ಕ್ಲಿಯರ್ ಆಗಿತ್ತು. ಧರ್ಮ ಹಿಂದೂ, ಜಾತಿ ವೀರಶೈವ ಲಿಂಗಾಯತ, ಉಪಜಾತಿ ನಿಮ್ದು ಯಾವ್ದಿದೆಯೋ ಅದು ಬರೆಸ್ಕೊಳ್ಳಿ. ನಾವು ಕ್ಲಿಯರ್ ಇದೆ. ಸರಿ, ಎಲ್ಲ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಆದ್ಮೇಲೆ ಪ್ರತ್ಯೇಕ ಧರ್ಮದ ಮಾಡೋಣ. ಯಾವಾಗ ಮಾಡೋಣ? ನಾವು ಎಲ್ಲರೂ ಒಂದಾಗೋಣ. ಮೊದಲ ಒಂದಾದ್ಮೇಲೆ ನಮ್ಮ ಧರ್ಮವನ್ನು ಸ್ಥಾಪನೆ ಮಾಡೋಣ, ಒಂದಾಗಿ ಮಾಡೋಣ.